ಕಾಮಿಡಿ ಸ್ಟಾರ್ ಎನಿಸಿಕೊಂಡಿರುವ ಧಾರವಾಡದ ಖ್ವಾಜಾ ಶಿರಹಟ್ಟಿ ಉರ್ಫ್ ಮುಕಳೆಪ್ಪ ಇನ್ನು 8 ಜನ ಹುಡುಗಿಯರ ಜೊತೆ ಸಂಬಂಧ ಹೊಂದಿದ್ದಾನೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದರು. ಹುಡುಗಿಯರ ಬ್ರೈನ್ ವಾಶ್ ಮಾಡೋದು, ಬ್ಲಾಕ್ ಮ್ಯಾಜಿಕ್ ಮಾಡೋದು ಮುಸ್ಲಿಮರಲ್ಲಿ ನಡೆದೇ ಇದೆ. ಖ್ವಾಜಾ ಯಾರ್ಯಾರ ಜೊತೆ ಸಂಬಂಧ ಹೊಂದಿದ್ದಾನೆ ಎಂಬುದನ್ನು ಶೀಘ್ರದಲ್ಲಿ ಬಹಿರಂಗಪಡಿಸ್ತೀನಿ. ಮೋಸದಿಂದ ಆತ ಹಿಂದೂ ಹುಡುಗಿಯನ್ನ ಮದುವೆಯಾಗಿದ್ದಾನೆ ಎಂದಿದ್ದಾರೆ. ಒಂದೇ ದಿನ ಆತ ಮದುವೆ ರಿಜಿಸ್ಟರ್, ಒಂದೇ ದಿನ ಮನೆಯ ಬಾಡಿಗೆ ಪತ್ರ ಎಲ್ಲವನ್ನೂ ಕೂಡ ಮಾಡಿಸಿದ್ದಾನೆ. ಒಂದೇ ದಿನ ಇದೆಲ್ಲ ಹೇಗೆ ಆಗುತ್ತೆ? ಮುಂಡಗೋಡ ರಿಜಿಸ್ಟರ್ ಅಮಾನತಾಗಬೇಕು. ಮುಕಳೆಪ್ಪನಿಗೆ ಸಪೋರ್ಟ್ ಮಾಡುವಂತವರಿಗೂ ಕೂಡ ಶಿಕ್ಷೆ ಆಗಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಗಾಯತ್ರಿಯನ್ನ ಖ್ವಾಜಾ ಜೊತೆ ಹೋಗಲು ನಾವು ಬಿಡುವುದಿಲ್ಲ. ಇಸ್ಲಾಮಿನ ಶಕ್ತಿಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಅವಳು ಸದ್ಯ ಸಾಂತ್ವನ ಕೇಂದ್ರದಲ್ಲಿ ಇದ್ದಾಳೆ. ಅವಳ ಬ್ರೈನ್ ವಾಶ್ ಮಾಡಿರೋದ್ರಿಂದ ಆಕೆ ಸುಳ್ಳು ಹೇಳ್ತಾ ಇದ್ದಾಳೆ. ಮುಸ್ಲಿಮರ ಈ ಆಟ ನಡೆಯೋದಿಲ್ಲ. ಇನ್ನು ಮುಂದೆ ಇವರ ಆಟ ನಡೆಯೋದಿಲ್ಲ. ಅವನ ಯೂಟ್ಯೂಬ್ ಚಾನೆಲ್ ಬಂದ್ ಆಗೋ ತನಕ ನಾವು ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ದಸರಾ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳಿಗೆ ರಜೆ ಕೊಡದೆ ತರಗತಿಗಳನ್ನು ನಡೆಸಲಾಗ್ತಾ ಇದೆ. ಸರ್ಕಾರ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ರೂ ಕೂಡ ಹಿಂದೂ ಹಬ್ಬದ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳಿಗೆ ತರಗತಿ ನಡೆಸಲು ಅನುಮತಿ ನೀಡಿದವರು ಯಾರು? ಆ ಶಾಲೆಗಳಿಗೂ ರಜೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಡಿಡಿಪಿಐ ಕಚೇರಿಗೆ ತೆರಳಿ ಡಿಡಿಪಿಐ ಅವರಿಗೆ ಆಗ್ರಹ ಮಾಡಿದ್ದಾರೆ. ಆ ಆಗ್ರಹದ ಬೆನ್ನಲ್ಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಧಾರವಾಡ ಜಿಲ್ಲೆಯ ಎಲ್ಲಾ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳು ದಸರಾ ರಜೆ ಘೋಷಣೆ ಮಾಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಸರ್ಕಾರವೇ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದೆ. ಆದರೆ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳು ಮಾತ್ರ ಹಿಂದೂ ಹಬ್ಬದ ಸಂದರ್ಭದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದೆ, ತರಗತಿಗಳನ್ನು ನಡೆಸ್ತಾ ಇದೆ. ಆ ಶಾಲಾ ಆಡಳಿತ ಮಂಡಳಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಈ ಸಂಬಂಧ ಬಿಇಒಗಳ ಸಭೆ ನಡೆಸಿದ ಡಿಡಿಪಿಐ ಇದೀಗ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳಿಗೂ ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಕ್ರಿಸ್ಮಸ್ ರಜೆ ಅವಧಿಯನ್ನ ದಸರಾ ಅವಧಿಯಲ್ಲಿ ತೆಗೆದುಕೊಂಡು ಅದನ್ನು ಸರಿದೂಗಿಸಬೇಕು ಎಂಬ ಸರ್ಕಾರದ ಸುತ್ತೋಲೆಯೇ ಇದೆ. ಈಗ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳು ಪರೀಕ್ಷೆ ನಡೆಸ್ತಾ ಇದ್ದು ಅವುಗಳನ್ನು ಸ್ಥಗಿತಗೊಳಿಸುವಂತೆ ಸೂಚನೆ ಕೊಡಲಾಗಿದೆ ಎಂದು ಡಿಡಿಪಿಐ ಹೇಳಿದ್ದಾರೆ. ಒಟ್ಟಾರೆ ಶ್ರೀರಾಮ ಸೇನೆ ಆಗ್ರಹದಿಂದಾಗಿ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳಿಗೂ ಕೂಡ ಇದೀಗ ರಜೆ ಘೋಷಣೆ ಮಾಡಲಾಗಿದ್ದು ಪರೀಕ್ಷೆಗಳನ್ನು ನಾಳೆಯಿಂದಲೇ ಸ್ಥಗಿತಗೊಳಿಸಿ ಡಿಡಿಪಿಐ ಅವರು ಆದೇಶ ಮಾಡಿದ್ದಾರೆ. ಯೂಟ್ಯೂಬ್ ಕಾಮಿಡಿ ಸ್ಟಾರ್ ಎನಿಸಿಕೊಂಡಿರುವ ಖ್ವಾಜಾ ಶಿರಹಟ್ಟಿ ಉರ್ಫ್ ಮುಕಳೆಪ್ಪನ ಹೆಂಡತಿ ಗಾಯತ್ರಿಯನ್ನ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಕೋರ್ಟ್ಗೆ ಕರೆದೊಯ್ದಿದ್ದಾರೆ. ನಿನ್ನೆ ರಾತ್ರಿಯೇ ಗಾಯತ್ರಿಯನ್ನ ಧಾರವಾಡದ ಶಕ್ತಿ ಸದನ ಕೇಂದ್ರಕ್ಕೆ ತಂದು ಇರಿಸಲಾಗಿತ್ತು. ಆಕೆಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಶಕ್ತಿ ಸದನ ಕೇಂದ್ರದಿಂದ ಪೊಲೀಸರು ಕರೆದೊಯ್ದಿದ್ದಾರೆ. ಯೂಟ್ಯೂಬ್ ಕಾಮಿಡಿ ಸ್ಟಾರ್ ಎನಿಸಿಕೊಂಡಿರುವ ಖ್ವಾಜಾ ಶಿರಹಟ್ಟಿ ಉರ್ಫ್ ಮುಕಳೆಪ್ಪನ ಪತ್ನಿ ಗಾಯತ್ರಿಯನ್ನ ಧಾರವಾಡದ ಶಕ್ತಿ ಸದನ ಕೇಂದ್ರದಲ್ಲಿ ಇರಿಸಲಾಗಿದ್ದು ಆಕೆಯನ್ನ ಭೇಟಿಯಾಗಲು ಬಂದ ಪಾಲಕರ ಜೊತೆ ಮಾತನಾಡಲು ಸ್ವತಃ ಗಾಯತ್ರಿ ನಿರಾಕರಿಸಿದ್ದಾಳೆ. ಧಾರವಾಡದ ಶಕ್ತಿ ಸದನ ಕೇಂದ್ರಕ್ಕೆ ಬಂದ ಗಾಯತ್ರಿ ತಂದೆ ಯಲ್ಲಪ್ಪ ಹಾಗೂ ತಾಯಿ ಶಿವಕ್ಕ ಅವರು ಗಾಯತ್ರಿಯನ್ನ ಭೇಟಿ ಮಾಡಲು ಮುಂದಾದರು. ಆದರೆ ಸ್ವಂತ ತಂದೆ ತಾಯಿಯನ್ನೇ ಭೇಟಿ ಮಾಡಲು ಇಚ್ಛಿಸಿದ ಗಾಯತ್ರಿ ಅವರೊಟ್ಟಿಗೆ ಏನನ್ನೂ ಮಾತನಾಡಲಿಲ್ಲ. ಶಕ್ತಿ ಸದನ ಕೇಂದ್ರದ ಎದುರು ಗಾಯತ್ರಿ ಪಾಲಕರು ಕಣ್ಣೀರಿಟ್ಟ ಪ್ರಸಂಗ ಕೂಡ ಜರುಗಿದೆ. ಯೂಟ್ಯೂಬ್ ಕಾಮಿಡಿ ಸ್ಟಾರ್ ಎನಿಸಿಕೊಂಡಿರುವ ಧಾರವಾಡದ ಖ್ವಾಜಾ ಶಿರಹಟ್ಟಿ ಅಲಿಯಾಸ್ ಮುಕಳೆಪ್ಪನ ಮೇಲೆ ಲವ್ ಜಿಹಾದ್ ಕಿಡ್ನಾಪ್ ಕೇಸ್ ದಾಖಲಾದ ಮೇಲೆ ಮೊದಲ ಬಾರಿಗೆ ಆತನ ಹೇಳಿಕೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಹಿಂದೂ ಯುವತಿ ಗಾಯತ್ರಿ ಜಾಲಿಹಾಳ ಅವರನ್ನ ಮುಕಳೆಪ್ಪ ಮದುವೆಯಾದ ಸುದ್ದಿ ಸಾಕಷ್ಟು ಚರ್ಚೆ ಹಾಗೂ ವಿವಾದಕ್ಕೆ ಕಾರಣವಾಗಿದೆ. ಇದಾದ ಬಳಿಕ ಮೊದಲ ಬಾರಿಗೆ ಮುಕಳೆಪ್ಪ ಹೇಳಿಕೆಯ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದಾನೆ. ತನ್ನ ಪತ್ನಿ ಗಾಯತ್ರಿ ಜೊತೆ ಕುಳಿತುಕೊಂಡೇ ವಿಡಿಯೋ ಮಾಡಿರುವ ಮುಕಳೆಪ್ಪ, ನಾನು ಯಾವುದೇ ರೀತಿಯ ಲವ್ ಜಿಹಾದ್ ಮಾಡಿಲ್ಲ. ಗಾಯತ್ರಿ ಯಾವ ಧರ್ಮದಲ್ಲಿ ಹುಟ್ಟಿದ್ದಾರೋ ಅದೇ ಧರ್ಮದಲ್ಲಿ ಮುಂದುವರಿಯುತ್ತಾರೆ. ನಾನು ಕೂಡ ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೋ ಅದೇ ಧರ್ಮದಲ್ಲಿ ಮುಂದುವರಿತೀನಿ. ನಾನು ಯಾವುದೇ ಮತಾಂತರ ಮಾಡಿಲ್ಲ. ಕರ್ನಾಟಕದಲ್ಲಿ ಹುಟ್ಟಿದ್ದೇನೆಂದರೆ ನಾನು ಕೂಡ ಕನ್ನಡಿಗ, ನಾನು ಕೂಡ ಹಿಂದೂ ಎಂದು
ಹೆಮ್ಮೆಯಿಂದ ಹೇಳಿಕೊಳ್ತೀನಿ, ಕಲಾವಿದರ ಮಧ್ಯೆ ಯಾವುದೇ ಜಾತಿ ತರಬೇಡಿ, ನಮ್ಮನ್ನ ಬದುಕಲು ಬಿಟ್ಬಿಡಿ ಎಂದು ಹೇಳಿದ್ದಾನೆ. ಇದೇ ವೇಳೆ ಮಾತನಾಡಿದ ಗಾಯತ್ರಿ, ಯಾರು ನಮ್ಮ ಮೈಂಡ್ ವಾಶ್ ಮಾಡ್ತಾ ಇಲ್ಲ, ನಾವಿಬ್ರು ಕೂಡ ಒಪ್ಪಿ ಮದುವೆ ಆಗಿದ್ದೀವಿ, 3 ವರ್ಷದಿಂದ ನಾವಿಬ್ರು ಕೂಡ ಪ್ರೀತಿಸ್ತಿದ್ದೀವಿ, ನಮ್ಮನ್ನ ಬದುಕಲು ಬಿಡಿ ಎಂದು ಕೈ ಮುಗಿದು ಬೇಡಿಕೊಂಡಿದ್ದಾರೆ.